ಆನೇಕಲ್ ತಾಲೂಕಿನ ಸೂರ್ಯನಗರ 2ನೇ ಹಂತದಲ್ಲಿರುವ ಓಂ ಶಕ್ತಿ ದೇವಾಲಯದ ವೃತ್ತದಲ್ಲಿ ನವೆಂಬರ್ 9ರಂದು ಸಂಜೆ 4 ಗಂಟೆಗೆ ಸೂರ್ಯನಗರ 2ನೇ ಹಂತ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಹಾಗೆಯೇ ರಸಮಂಜರಿ ಕಾರ್ಯಕ್ರಮ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕ ಎಂ ಕೃಷ್ಣಪ್ಪರವರು ಮತ್ತು ಬಮೂಲ್ ಮಾಜಿ ಅಧ್ಯಕ್ಷರಾದ ಆರ್.ಕೆ. ರಮೇಶ್ ದಂತೆ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಸಿನಿಮಾ ನಟರು, ಸ್ಥಳೀಯ ಮುಖಂಡರು ಭಾಗವಹಿಸಲಿದ್ದು, ಸಕಾಲಕ್ಕೆ ಕನ್ನಡದ ಅಭಿಮಾನಿಗಳು, ಬಡಾವಣೆಯ ನಿವಾಸಿಗಳು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಸೂರ್ಯನಗರ 2ನೇ ಹಂತ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಅವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಸ್ಥಳದಲ್ಲಿ ಸಂಘದ ಪದಾಧಿಕಾರಿಗಳಾದ ಬಿ.ವಿ. ಸತೀಶ್, ಶಿವಾನಂದ, ವಿ. ಕುಂಬಾರ, ಕಿರಣ್ ಕುಮಾರ್, ಭರತ್ರಾಜ್, ರೇಣುಕಾ ಕುಮಾರ್ ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಸೂರ್ಯನಗರ 2ನೇ ಹಂತ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವು ದಿನಾಂಕ 9/11/2025 ಭಾನುವಾರ ಸಾಯಂಕಾಲ 4 ಗಂಟೆಗೆ ಸೂರ್ಯನಗರ 2ನೇ ಹಂತದ ಓಂ ಶಕ್ತಿ ದೇವಸ್ಥಾನ ವೃತ್ತದಲ್ಲಿ ಇನ್ನಕ್ಕಿಯಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಶಾಸಕರಾದ ಮಾನ್ಯ ಎಂ ಕೃಷ್ಣಪ್ಪ ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಆರ್.ಕೆ. ರಮೇಶ್ ಅವರು ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ ಸ್ಥಳೀಯ ಮುಖಂಡರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಿವಾಸಿಗಳ ವತಿಯಿಂದಲೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತು ಗಿಚ್ಕಿಲಿ ತಂಡದಿಂದ ಕಲಾವಿದರು ಭಾಗವಹಿಸ್ತಾರೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಅದಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಾಂಸ್ಕೃತಿಕವಾಗಿ ಮತ್ತು ಕೊಡುಗೆ ನೀಡಿದಂಥ ವ್ಯಕ್ತಿಗಳನ್ನು ಸನ್ಮಾನಿಸುತ್ತೇವೆ. ಈ ವರ್ಷ ಶ್ರೀ ತೇಜು ಅವರು, ಸನ್ಮಾನ್ಯ ತೇಜು ಅವರು ಖ್ಯಾತ ನಾದಸ್ವರ ವಾದಕರು, ಡೋಲು ವಾದಕರು, ಅವರನ್ನು ನಾವು ಸಂಘದ ಪರವಾಗಿ ಈ ವರ್ಷ ಸನ್ಮಾನ ಮಾಡ್ತಾ ಇದ್ದೀವಿ ಅಂತ ತಿಳಿಸಲು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀನಿ. 70ನೇ ಕನ್ನಡ ರಾಜ್ಯೋತ್ಸವವನ್ನು ಸೂರ್ಯನಗರ 2ನೇ ಹಂತ ಇನ್ನಕ್ಕಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ 9ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಯೋಜಿಸಲಾಗಿದೆ. ಇದು ಒಂದು ಅದ್ದೂರಿಯಾದ ಕಾರ್ಯಕ್ರಮ. ನೀವು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಾಗೂ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಬಂದು ಈ ನಿವಾಸಿಗಳು, ಕ್ಷೇಮಾಭಿವೃದ್ಧಿ ಸಂಘದ ನಿವಾಸಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇವೆ.